ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಇದನ್ನೆಲ್ಲ ನೋಡಿ ಐಟಮ್ಸ್ ಎಲ್ಲ ಎತ್ಕೊಂಡಿದ್ದೀನಿ. ಇದು ಮಶ್ರೂಮು ಆ್ಯಂಡ್ ಆನಿಯನ್ನು. ಇದಕ್ಕೆಲ್ಲ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ ಮತ್ತು ಕರಿ ಲೀವ್ಸು, ಇದು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಇದು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಲವಂಗ, ಫೆನಲ್ಲು ಮತ್ತು ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಹಂಗೆ ಸ್ವಲ್ಪ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಎಲ್ಲನೂ. ಇದೆಲ್ಲ ಪೇಸ್ಟು ಮತ್ತು ಇದೆಲ್ಲ ಸಾಸಿವೆ, ಅದೆಲ್ಲ ನಾರ್ಮಲ್ ಇಂಗ್ರೀಡಿಯೆಂಟು. ಮತ್ತು ಇದು ಇನ್ನು ಇದ್ರ ಜೊತೆಗೆ ಮಾಡ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ಬೇಕೇ ಬೇಕಲ್ವ, ಹಾಗಾಗಿ ಟೊಮೆಟೊ ಸ್ವಲ್ಪ ರೈಸ್ ಇತ್ತು. ಸೊ ಇದಕ್ಕೆ ಏನಾದರೂ ಹೊಸದಾಗಿ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಎಗ್ ಫ್ರೈ ಮಾಡಿಬಿಟ್ಟು ಅದೆಲ್ಲ ಹಾಕೋಣ ಅಂದರೆ ಅದನ್ನು ನಾನು ಶೇರ್ ಮಾಡ್ತೀನಿ ವೀಡಿಯೋಲ್ಲಿ. ಓಕೆ, ಲೆಟ್ಸ್ ಕುಕ್. ನಾವು ಮೊದಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಸಾಸಿವೆ ಸೇರಿಸೋದು. ಸೊ ಈ ಚಿಲ್ಲಿನ ಫಸ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಸಿಡಿತಾ ಇದೆ, ಈ ಥರ ಹಾಕ್ಕೊಬೇಕು. ಈಗ ಆನಿಯನ್ನ ಸೇರಿಸ್ತಿದ್ದೀವಿ. ಫುಲ್ಲು ಸಿಡಿತಾ ಇದೆ, ನೀವು ಟ್ರೈ ಮಾಡಬೇಡಿ. ಸೊ ಗೊತ್ತಿರೋ ಎಲ್ಲ ಟ್ರೈ ಮಾಡ್ಕೊಳ್ಳಿ. ನಾನು ಅದು ಕ್ರಿಸ್ಪಿಯಾಗಿರಲಿ ಅಂತ ಹೇಳಿ ಫಸ್ಟೇ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಬಟ್ ಈಗ ಇದೆಲ್ಲ ಚೆನ್ನಾಗಾಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಇಲ್ಲ ಹಾಕಿ. ಸೊ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಈಗಲೇ ಹಾಕ್ಕೊಂಡ್ರೆ ಅದಕ್ಕೆ ಈರುಳ್ಳಿಗೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡಿದ್ದೀನಿ. ಬಟ್ ಫುಲ್ಲು ಸಿಡಿತಾ ಇತ್ತು. ಸೊ ನೋಡ್ಕೋಬೇಕು ಸ್ವಲ್ಪ ಅದಕ್ಕೆ. ಈಗ ಇದು ಸ್ವಲ್ಪ ಫ್ರೈ ಆಗಿದೆ. ಮಶ್ರೂಮ್ ಹಾಕ್ಕೊಳ್ಳೋಣ ಇದಕ್ಕೆ. ಸೊ ಈಗ ಮಶ್ರೂಮ್ನ ಹಾಕಿದ್ದೀವಿ. ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫುಲ್ ಬೇಯವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಹಾಕ್ಕೋಬೇಕು ಅದಕ್ಕೆ. ಸೊ ನಮಗೆ ಗೊತ್ತಿರೋ ಮೆಥಡ್ ವೇ ಅಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಅಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ. ಅದು ಆಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೇಸ್ಟು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಈಗಲೇ ಹಾಕಿದ್ರೇ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹಂಗಾಗಿ ಈಗಲೇ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿದೆ, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಬೇಕು. ನೋಡೋಣ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಅರಿಶಿನ ಹಾಗೆ ಹಾಕೋತಾ ಇದ್ದೀವಿ. ಸೊ ಫಸ್ಟೇ ಹಾಕಬೇಕಿತ್ತು, ಮರ್ತೋದ್ವಿ. ಅದಕ್ಕೆ ಈಗಲೇ ಹಾಕ್ತಾಯಿದ್ದೀನಿ. ಏನಾಗಲ್ಲ, ಈಗಲೇ ಹಾಕ್ತಾಯಿದ್ದೀನಿ. ಸೊ ಈಗ ಇದಕ್ಕೆ ಸ್ವಲ್ಪ ಫ್ರೈ ಆಗಿದೆ. ಸೊ ಈಗ ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಸೇರಿಸ್ಕೊತಾ ಇದ್ದೀವಿ ಅಷ್ಟೇ. ಸೊ ಗರಂ ಮಸಾಲನೂ ಸ್ವಲ್ಪ ಆದರೆ ಸಾಕು. ಸೊ ಈ ಮಸಾಲೆಸ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಇದು ಫೈನಲಿ ಕಂಪ್ಲೀಟ್ ಆಗಿದೆ. ಟೇಸ್ಟ್ ಮಾಡಿ ನೋಡಬೇಕು ಹೆಂಗೆ ಬಂದಿದೆಯಾ ಅಂತ. ನೋಡೋಣ ಇದನ್ನು ಹೆಂಗೆ ಟೇಸ್ಟ್ ಮಾಡಿ ನೋಡೋಣ. ಸೊ ಇದು ನಾವು ಅದೇ ನಾನು ಹೇಳಿದೆ ಅಲ್ವಾ, ಟೊಮೆಟೊ ರೈಸು, ಅದಕ್ಕೆ ಆಲ್ಟರ್ ಮಾಡೋಣ ಅಂತೇಳಿ ಎಗ್ಗು ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ಅಷ್ಟೇ. ಆಗಲೇ ಮಾಡ್ಕೊಂಡು ಪೇಸ್ಟ್ ಸ್ವಲ್ಪ ಇತ್ತು ಅಂತೇಳಿ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಈಗ ನೋಡೋಣ, ಇದಕ್ಕೆ ರೈಸೆಲ್ಲ ಬೆರೆಸಬೇಕು. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ರೈಸೆಲ್ಲ ಬೆರೆಸಿ ಆ ಥರ ಟ್ರೈ ಮಾಡೋಣ ಅಂತೇಳಿ ಮಾಡ್ತಿದ್ದೀವಿ. ನೋಡೋಣ ಟೇಸ್ಟ್ ವೈಸ್ ಎಲ್ಲ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಟ್ರೈ. ಸೊ ಇವಾಗ ನಾನು ಫಸ್ಟೇ ಹೇಳಿದ್ದೆ ಅಲ್ವಾ, ಸೊ ಈ ರೀತಿ ಬಂದೈತೆ. ನೋಡೋಣ ಟೇಸ್ಟ್ ಎಲ್ಲ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಟ್ರೈ ಮಾಡೋಣ. ನೀವು ನೆಕ್ಸ್ಟ್ ಟೈಮ್ ಒಂದ್ಸಲ ಇದನ್ನು ಟ್ರೈ ಮಾಡಿ. ಸೇಮ್ ಟೊಮೆಟೊ ಬಾತ್ ಅನ್ಕೋತೀನಿ ಇದು. ಅದಕ್ಕೆ ಎಗ್ಗೆಲ್ಲ ಮಾಡಿ ಆಲ್ಟರ್ ಮಾಡಿದ್ದೀವಿ. ಸೊ ನೋಡೋಣ ಟೇಸ್ಟ್ ಎಲ್ಲ ಹೇಗೆ ಅಂತ. ಓಕೆ, ಮತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಇದ್ರ ಬಗ್ಗೆ. ಸೊ ಈಗ ಇದು ರೆಡಿಯಾಗಿದೆ ಎಲ್ಲ. ಸೊ ಈ ಟೊಮೆಟೊ ರೈಸ್ಗೆ ಆಲ್ಟರ್ ಮಾಡಿರೋದು ಇದು. ಆ್ಯಂಡ್ ಇದು ಪೆಪ್ಪರ್ ಮಶ್ರೂಮ್ ಡ್ರೈ. ಸೊ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಟೋಟಲಾಗಿ ಪ್ರಿಪೇರ್ ಆಗಿದೆ. ಈಗ ನೋಡೋಣ ಟೇಸ್ಟ್ ಮಾಡೋಣ. ಸೊ ಈಗ ಈ ಥರ ಆಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೊ ಈಗ ಪೆಪ್ಪರ್ ಡ್ರೈ ಪೆಪ್ಪರ್ ಇದು ರೆಡಿ ಇದೆ. ಸೊ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತ. ಫಸ್ಟ್ ಇದು ನಾನು ಆಲ್ಟರ್ ಮಾಡೋತೀನಿ, ನೋಡ್ತೀನಿ ಹೆಂಗೆ ಬಂದಿದೆ ಅಂತ ನೋಡೋಣ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಈ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ ಅಂತ. ಇದು ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್.